ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಫ್ರೆಂಡ್ಸ್, ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದೀವಿ. ಎಷ್ಟೆಲ್ಲ ಬೆನಿಫಿಟ್ಸ್ ಗಳಿವೆ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ, ಅಷ್ಟು ಬೆನಿಫಿಟ್ಸ್ ಗಳಿವೆ. ಸೊ ಅದನ್ನ ಲಿಸ್ಟ್ ಔಟ್ ಮಾಡೋದಾದ್ರೆ ಇವತ್ತು ಯಾರು ಕೂಡ ಈ ಒಂದು ಇಂಡಸ್ಟ್ರಿನ ಬಿಟ್ಟು ಹೋಗಲ್ಲ. ಸೊ ಅಷ್ಟು ಬೆನಿಫಿಟ್ಸ್ ಗಳು ಇದಾವೆ. ಸೊ ತುಂಬಾ ವಿಚಾರಗಳನ್ನ ತುಂಬಾ ವಿಡಿಯೋಸ್ ಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಯೂನಿಕ್ ಬೆನಿಫಿಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತು ಈ ಒಂದು ವಿಚಾರ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು. ಇವತ್ತು ಯಾರಿಗೆಲ್ಲ ನೀವು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನ ಪ್ರೆಸೆಂಟೇಷನ್ ಕೊಡಿಸ್ತೀರಾ ನಿಮ್ಮ ಲೀಡರ್ ಕೈಲಿ, ಅವ್ರಿಗೆಲ್ಲರಿಗೂ ಕೂಡ ಈ ಬೆನಿಫಿಟ್ಸ್ ಗಳನ್ನ ನೀವು ಶೇರ್ ಮಾಡಿದ್ರೆ ಮಾತ್ರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಈ ಇಂಡಸ್ಟ್ರಿಗೆ ಬರೋದಕ್ಕೆ ಸಾಧ್ಯ. ಇವತ್ತು ಈ ಇಂಡಸ್ಟ್ರಿ ತುಂಬಾ ನೆಗೆಟಿವ್ ಇದೆ. ಎಷ್ಟು ಮಟ್ಟಿಗೆ ನೆಗೆಟಿವ್ ಇದೆ ಅಂತಂದ್ರೆ, ನನಗೆ ಬೇಕಾ ಜನ ಸೇರಿಸೋ ಬಿಸ್ನೆಸ್, ಸೊ ಹಾಗೆ ಹೀಗೆ ಚೈಲ್ಡ್ ಲಿಂಕ್, ಸೊ ಈ ರೀತಿ ತುಂಬಾ ನೆಗೆಟಿವ್ಸ್ ಗಳು ಮಾರ್ಕೆಟ್ ಅಲ್ಲಿ ಇದೆ. ಇದಕ್ಕೆಲ್ಲ ಕಾರಣ ಇವತ್ತು ಈ ಇಂಡಸ್ಟ್ರಿಯಲ್ಲಿ ಆಗಿರುವಂತ ತುಂಬಾ ಘಟನೆಗಳು, ಅಂದ್ರೆ ನೆಗೆಟಿವ್ ವಿಚಾರಗಳು, ತುಂಬಾ ಬ್ಯಾಡ್ ಕಂಪನೀಸ್ಗಳು, ಕೆಟ್ಟ ಕಂಪನಿಗಳು ಬಂದು ಈ ಇಂಡಸ್ಟ್ರಿನ ತುಂಬಾ ಹಾಳು ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಇಂಡಸ್ಟ್ರಿನ ಈ ಒಂದು ಇಂಡಸ್ಟ್ರಿನ ಕ್ಲೀನ್ ಮಾಡುವಂತ ಜವಾಬ್ದಾರಿ ನೀವು ತಗೊಳ್ಬೇಕು. ಸೊ ಹಾಗಾಗಿ ತುಂಬಾ ವಿಚಾರಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿದಾಗ ಮಾತ್ರ ಅವರು ಈ ಒಂದು ಇಂಡಸ್ಟ್ರಿಗೆ ಬರೋದಕ್ಕೆ ಸಾಧ್ಯ. ಥಿಂಕ್ ಮಾಡಿ, ನೀವು ಇಂಡಸ್ಟ್ರಿನ ಬಿಟ್ಟು ಹೋಗ್ತಾ ಇಲ್ಲ, ನಿಮ್ಮ ಫ್ರೆಂಡ್ ಬರ್ತಾ ಇಲ್ಲ. ಸೊ ನೀವು ಇಂಡಸ್ಟ್ರಿನ ಬಿಟ್ಟು ಹೋಗ್ತಾ ಇಲ್ಲ, ನಿಮ್ಮ ಫ್ರೆಂಡ್ ಬರ್ತಾ ಇಲ್ಲ. ನೀವು ಇಂಡಸ್ಟ್ರಿನ ಬಿಟ್ಟು ಹೋಗದೆ ಇರೋದಕ್ಕೆ ಕಾರಣ ಏನು? ಇಂಡಸ್ಟ್ರಿ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ, ಡೆಪ್ತ್ ಅರ್ಥ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಈ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ನಿಮ್ ಫ್ರೆಂಡ್ ಏನಕ್ಕೆ ಈ ಒಂದು ಇಂಡಸ್ಟ್ರಿ ಬರ್ತಾ ಇಲ್ಲ ಅಂತಂದ್ರೆ ಆ ಒಂದು ಡೆಪ್ತ್ ನ, ಅಥವಾ ಏನಕ್ಕೆ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಡಿಫರೆನ್ಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್. ಈ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ, ನೀವು ಸೀರಿಯಸ್ ಆಗಿ ಈ ಇಂಡಸ್ಟ್ರಿನ ತಗೊಂಡಿದ್ದಕ್ಕೆ 108 ಕಾರಣಗಳಿರುತ್ತೆ. ಅದೇ ಕಾರಣಗಳು ಆ ಒಂದು ವ್ಯಕ್ತಿಗೆ ಇವತ್ತು ಡಿಸಿಷನ್ ತಗೊಳಕ್ ಆಗ್ತಾ ಇರಲ್ಲ, ಅಂದ್ರೆ ಆ ರೀಸನ್ ಗೊತ್ತಿರಲ್ಲ, ಏನಕ್ಕೆ ಇಂಡಸ್ಟ್ರಿ ಮಾಡಬೇಕು, ಆ ಒಂದು ಡೆಪ್ತ್ ಅರ್ಥ ಆಗಿರಲ್ಲ. ಆ ಡೆಪ್ತ್ ಅರ್ಥ ಮಾಡಿಸುವಂತ ಕೆಲಸ ನೀವು ಮಾಡ್ಬೇಕಾಗತ್ತೆ. ಸೊ ಅವಾಗ ಮಾತ್ರ ಈ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾಣೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಡಿಯರ್ ಲೀಡರ್ಸ್, ಒಂದು ಜವಾಬ್ದಾರಿ ತಗೋಣ. ಇವತ್ತು ಭಾರತದ ಆರ್ಥಿಕತೆ ತುಂಬಾ ಕುಸಿತ ಇದೆ. ಯಾಕೆ ಅಂತಂದ್ರೆ ಆದಾಯ, ಇನ್ಕಮ್ ಸೋರ್ಸ್ ಅನ್ನೋದು ಜನರೇಟ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ಬಿಟ್ಟಿದೆ ಮನಿ. ಸೊ ಸರ್ಕ್ಯುಲೇಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಂಡಸ್ಟ್ರಿ ತಲುಪಿಸೋಣ. ಯಾಕೆ ಅಂತಂದ್ರೆ ಇಂಡಸ್ಟ್ರಿಯಿಂದ ಗೌರ್ಮೆಂಟ್ ಆಫ್ ಇಂಡಿಯಾಗೆ ತೆರಿಗೆ ಹೆಚ್ಚು ಕಟ್ಟುವಂತ ಒಂದು ಸಿಚುಯೇಷನ್ ಈ ಇಂಡಸ್ಟ್ರಿಯಿಂದ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಟ್ಯಾಕ್ಸ್ ಕಟ್ತಾರೆ. ಸೊ ಇಂಡೈರೆಕ್ಟ್ಲಿ ಇಂಡಿಯಾ ನಂಬರ್ 1 ಕಂಟ್ರಿ ಆಗುತ್ತೆ, ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಭಾರತ ಇನ್ನೂ ಕೂಡ ಮುಂದುವರಿಯುವ ರಾಷ್ಟ್ರ ಆಗಿದೆ. ಮುಂದುವರೆದ ರಾಷ್ಟ್ರ ಆಗ್ಬೇಕು ಅಂದ್ರೆ ನೀವು ಜವಾಬ್ದಾರಿ ತಗೊಂಡ್ರೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ನೀವು ನಿಮ್ಮ ಫ್ರೆಂಡಿಗೆ ಪ್ರೆಸೆಂಟೇಷನ್ ಕೊಡ್ಸಾದ್ಮೇಲೆ ಅಥವಾ ಇನ್ವಿಟೇಷನ್ ಮಾಡುವಾಗ ಈ 15 ಪಾಯಿಂಟ್ಸ್ ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಅವ್ರನ್ನ ಇನ್ವೈಟ್ ಮಾಡುವಾಗ ಈ ಒಂದು ಇಂಡಸ್ಟ್ರಿಯಲ್ಲಿ, ಇವತ್ತು ನಾನು ರೆಫರ್ ಮಾಡಕ್ ಹೋಗ್ತಿರುವಂತ ಇಂಡಸ್ಟ್ರಿಯಲ್ಲಿ, ಅಥವಾ ನಾನು ಹೇಳಕ್ ಹೋಗ್ತಿರುವಂತ ಇಂಡಸ್ಟ್ರಿಯಲ್ಲಿ, ನಾನು ಹೇಳಕ್ ಹೋಗ್ತಿರುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೆಲ್ಲ ಪಾಯಿಂಟ್ಸ್ ಗಳಿವೆ ಅಂತೇಳಿ ಎಕ್ಸ್ಪ್ಲನೇಷನ್ ಕೊಡುವಾಗ PMF ಅಂತ ಕರಿತೀವಿ, ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್. ಆಲ್ರೆಡಿ 9 ಪಾಯಿಂಟ್ಸ್ ಇವೆ. ಅದ್ರ ಜೊತೆಗೆ ಈ 15 ಪಾಯಿಂಟ್ಸ್ ಗಳು ನೀವು ಹೇಳಿದ್ದೆ ಆಯ್ತು ಅಂತಂದ್ರೆ ಅವ್ರ ಎಂತ ನೆಗೆಟಿವ್ ಪರ್ಸನ್ ಆದ್ರೂ ಕೂಡ ಇಂಡಸ್ಟ್ರಿನ ಕೇಳೋದಕ್ಕೆ ಬಂದೇ ಬರ್ತಾರೆ. 15 ಪಾಯಿಂಟ್ಸ್ ಅಲ್ಲಿ ಮೊದಲನೇ ಪಾಯಿಂಟ್ಸ್ ಏನಂತಂದ್ರೆ ಗುಡ್ ಹೆಲ್ತ್. ನೋಡಿ, ಆರೋಗ್ಯ ಅನ್ನುವಂಥದ್ದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಒಂದು ವಿಚಾರ. ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಖುಷಿಯಾಗಿರೋದಕ್ಕಾಗಲ್ಲ. ಇವತ್ತು ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ವಿಚಾರ ಹ್ಯಾಪಿನೆಸ್, ಖುಷಿ ಅಂತ ಕರಿತೀವಿ. ಇವತ್ತು ಆ ಖುಷಿ ಉಳ್ಕೋಬೇಕು ನಮ್ಮ ಜೀವನದಲ್ಲಿ ಅಂತಂದ್ರೆ ಆರೋಗ್ಯವಾಗಿರ್ಬೇಕು. ನೀವೇನಾದ್ರೂ ಹಾಸ್ಪಿಟಲ್ ಹೋದ್ರೆ ಹಾಸ್ಪಿಟಲ್ ಯಾರು ಕೂಡ ಖುಷಿಯಾಗಿ ಜೀವನ ನಡೆಸ್ತಾ ಇಲ್ಲ, ಇನ್ ಕೇಸ್ ಅವರಿಗೆ ಆರೋಗ್ಯ ಕೆಟ್ಟೋಗಿದ್ರೆ. ಸೊ ಹಾಗಾಗಿ ಆರೋಗ್ಯ ಇಲ್ಲ ನಾವು ಖುಷಿಯಾಗಿರೋದಕ್ಕಾಗಲ್ಲ. ಸೊ ಒಂದು ಒಳ್ಳೆ ಆರೋಗ್ಯ ನೀವು ಪಡ್ಕೋಬೇಕು ಅಂದ್ರೆ ಈ ಇಂಡಸ್ಟ್ರಿಗೆ ಬರಬೇಕು ಅಂತ ನೀವು ಹೇಳ್ಬೋದು. ಹೇಗೆ ಈ ಒಂದು ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಜೊತೆ ಟೈ ಅಪ್ ಆಗಿ ರನ್ ಆಗ್ತಾ ಇದೆ ಅಂತಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ಜೊತೆ ಟೈ ಅಪ್ ಆಗಿ ರನ್ ಆಗ್ತಾ ಇದೆ. ಏನಿದು ವೆಲ್ನೆಸ್ ಇಂಡಸ್ಟ್ರಿ? ವೆಲ್ನೆಸ್ ಅಂತಂದ್ರೆ ನೆಕ್ಸ್ಟ್ 200 ರಿಂದ 500 ವರ್ಷ ಈ ಒಂದು ಇಂಡಸ್ಟ್ರಿ ನಮ್ಮನ್ನ ರೂಲ್ ಮಾಡತ್ತಂತೆ. ಅಷ್ಟು ದೊಡ್ಡ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ವೆಲ್ನೆಸ್ ಅಂತ ಅಂದ್ರೆ ಆರೋಗ್ಯವಂತರು ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ, ರೋಗದಿಂದ ಬಳಲ್ತಿದ್ರೆ ಕಂಪ್ಲೀಟ್ ರೋಗದಿಂದ ಹೊರಗಡೆ ಬರೋದು ಹೇಗೆ, ಇವೆರಡು ವಿಚಾರವಾಗಿ ಇವತ್ತು ವೆಲ್ನೆಸ್ ಇಂಡಸ್ಟ್ರಿ ದೊಡ್ಡ ಮಟ್ಟದ ರೆವಲ್ಯೂಷನ್ ಮಾಡ್ತಾ ಇದೆ. ಬೇರೆ ಕಂಟ್ರಿಗಳಲ್ಲಿ more than 70-80% ಇವತ್ತು ವೆಲ್ನೆಸ್ ಇಂಡಸ್ಟ್ರಿ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ. ಬಟ್ ನಮ್ಮ ಇಂಡಿಯಾ 50 ವರ್ಷ ಹಿಂದೆ ಎಲ್ಲಾ ವಿಚಾರದಲ್ಲೂ ಕೂಡ. ಸೊ ಹಾಗಾಗಿ ಇವಾಗ ಅಂಬೆಗಾಲಿ ಇಡ್ತಾ ಇದೆ ಒಂದು ಇಂಡಸ್ಟ್ರಿ. ಸೊ ಇವತ್ತು more than ತುಂಬಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್ಗಳು ಈ ಒಂದು ಇಂಡಸ್ಟ್ರಿಯಲ್ಲಿರುವಂತ
ಫುಡ್ ಸಪ್ಲಿಮೆಂಟ್ಸ್ ಗಳನ್ನ ಟೈ ಅಪ್ ಮಾಡ್ಕೊಂಡು ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ರನ್ ಮಾಡ್ತಾ ಇದೆ. ಅಂದ್ರೆ ಪ್ರಾಡಕ್ಟ್ಸ್ ಗಳು ಕಾಮನ್ ಆಗಿ ಹೊರಗಡೆ ಸಿಗುವಂತ ಮಾರ್ಕೆಟ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಇಟ್ಕೊಂಡು ಇವತ್ತು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರನ್ ಆಗ್ತಾ ಇಲ್ಲ. ಈ ಒಂದು ಇಂಡಸ್ಟ್ರಿ ಇನ್ನು 200-500 ವರ್ಷ ಇರುವಂತ ಇಂಡಸ್ಟ್ರಿ ಜೊತೆ ಟೈ ಅಪ್ ಆಗಿ ರನ್ ಆಗ್ತಾ ಇದೆ. ಸೊ ಅಷ್ಟು ಪವರ್ಫುಲ್ ಇರುವಂತ ಇಂಡಸ್ಟ್ರಿ ಅಂತ ಹೇಳ್ಬೋದು ವೆಲ್ನೆಸ್ ಇಂಡಸ್ಟ್ರಿ. ಇವತ್ತು ವೆಲ್ನೆಸ್ ಅಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅವನು ಪ್ರತಿನಿತ್ಯ ಬ್ಯಾಲೆನ್ಸ್ ಡಯಟ್ ಮಾಡಬೇಕು, ಅಂದ್ರೆ ನ್ಯೂಟ್ರಿಷನ್ ಕೊಡಬೇಕು. ಎಷ್ಟೋ ರೋಗಗಳು ಬರ್ತಿರೋದ್ ಕಾರಣ ಅಂದ್ರೆ ನ್ಯೂಟ್ರಿಷನ್ ಕೊರತೆ. ಸೊ ಹಾಗಾಗಿ ಆ ನ್ಯೂಟ್ರಿಷನ್ ಕೊಡುವಂತ ಜವಾಬ್ದಾರಿ ಈ ಒಂದು ಇಂಡಸ್ಟ್ರಿ ಮಾಡ್ತಾ ಇದೆ. ಈ ಇಂಡಸ್ಟ್ರಿ ಪ್ರಾಡಕ್ಟ್ಸ್ ಗಳು ಮಾಡ್ತಾ ಇದೆ. ಸೊ ಹಾಗಾಗಿ ನೀನು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಈ ಇಂಡಸ್ಟ್ರಿ ಬಾ ಅಂತ ನೀವು ಹೇಳ್ಬೋದು. ಎರಡನೇದು, ಒಬ್ಬ ಸೊಸೈಟಿಗೆ ಬೇಕಾದಂತ ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಈ ಇಂಡಸ್ಟ್ರಿ ಬಾ ಅಂತ. ಯಾಕೆ ಅಂತಂದ್ರೆ ತುಂಬಾ ಜನ ಈ ಇಂಡಸ್ಟ್ರಿಗೆ ಬರುವಾಗ ವಿಚಿತ್ರವಾಗಿ ಬರ್ತಾರೆ, ಡಿಫ್ರೆಂಟ್ ಆಗಿ ಬರ್ತಾರೆ. ಜೀವನ ಅಂದ್ರೆ ಗೊತ್ತಿರಲ್ಲ, ಜೀವನದಲ್ಲಿ ಹೇಗೆ ಇರ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅವೆಲ್ಲ ಬದಲಾವಣೆ ಈ ಇಂಡಸ್ಟ್ರಿ ಆಗುತ್ತೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನೀವು ಇಂಡಸ್ಟ್ರಿಗೆ ಬರುವಾಗ ಡ್ರೆಸ್ ಕೋಡ್, ನೀವು ಯಾವ ರೀತಿ ಡ್ರೆಸ್ ನ ಮೇಂಟೈನ್ ಮಾಡ್ಬೇಕು, ಡ್ರೆಸ್ ನ ಯಾವ ರೀತಿ ಹಾಕೋಬೇಕು ಈ ಇಂಡಸ್ಟ್ರಿ ವರ್ಕ್ ಮಾಡೋದಂತ ನಿಮ್ಗೆ ಗೊತ್ತಿರಲ್ಲ. ಸೊ ಐರನ್ ಇಲ್ದಿರುವಂತ ಶರ್ಟ್, ಇನ್ಶರ್ಟ್ ಮಾಡಲ್ಲ, ಕರೆಕ್ಟ್ ಆಗಿ ಕ್ರಾಪ್ ಮಾಡಲ್ಲ, ಕೂದಲನ್ನ ಸ್ಪೈಕ್ ಮಾಡ್ಕೊಂಡಿರ್ತೀರಾ, ಅರ್ಧೋಗಿರೋ ಬಟ್ಟೆ ಅಂದ್ರೆ ಪ್ಯಾಚ್ ಇರುವಂತದ್ದು, ಮತ್ತೆ ಟಿ ಶರ್ಟ್, ಈ ರೀತಿ ಹಾಕೊಂಡು ನೀವು ಪ್ರೆಸೆಂಟೇಷನ್ ಕೊಡ್ತಾ ಇರ್ತೀರಾ. ಸೊ ಯಾವಾಗ ಆ ರೀತಿ ಪ್ರೆಸೆಂಟೇಷನ್ ಕೊಡ್ತಾ ಇರ್ತೀರಾ ಆವಾಗ ನಿಮ್ ಫ್ರೆಂಡ್ ನೋಡಿದಾಗ ಏನ್ ಅನ್ಕೋತಾರೆ, ಇವನೇ ಹಿಂಗೆ, ಇನ್ನು ಇವ್ನ ನಂಬ್ಕೊಂಡು ನಾನು ಬಂದ್ರೆ ನಾನೇ ಯಾವ ಲೆವೆಲ್ಗೆ ಇರ್ಬೋದು ಅಂತೇಳಿ ಯಾರು ಲಾಗಿನ್ ಆಗ್ತಾರಲ್ಲ. ಸೊ ಅವಾಗ ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೋತಾನೆ, ಅವನ ಬಿಹೇವಿಯರ್ ಚೇಂಜ್ ಮಾಡ್ಕೋತಾನೆ, ಅವನ ಆಟಿಟ್ಯೂಡ್ ಚೇಂಜ್ ಮಾಡ್ಕೋತಾನೆ. ಸೊ ಅವನಲ್ಲಿ ಏನೆಲ್ಲ ಬದಲಾವಣೆ ನೀಡಿದೋ ಅವೆಲ್ಲ ಬದಲಾವಣೆ ಆಗ್ತಾನೆ. ಯಾಕಂದ್ರೆ ಇಂಡಸ್ಟ್ರಿ ಆ ಬದಲಾವಣೆ ಕೇಳುತ್ತೆ. ಅದರ್ವೈಸ್ ಅವ್ನು ಬದಲಾಗ್ಲಿಲ್ಲ ಅಂತ ಅಂದ್ರೆ 100% ಗ್ರೋತ್ ಆಗ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೊಸೈಟಿಗೆ ಬೇಕಾಗಿರುವಂತ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಕ್ರಿಯೇಟ್ ಮಾಡುವಂತ ಒನ್ ಅಂಡ್ ಓನ್ಲಿ ಆಪರ್ಚುನಿಟಿ ಅಂತ ಹೇಳ್ಬೋದು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ. ಸೊ ನಾನು ಇವತ್ತು ಈ ಒಂದು ಇಂಡಸ್ಟ್ರಿನ ಆರ್ಟ್ ಇಂದ ಪ್ರಮೋಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಇಂಡಸ್ಟ್ರಿಗೆ ಬನ್ನಿ. ನೀವು ಯಾವ್ದಾದ್ರು ಕೆಲಸ ಮಾಡಿ, ಯಾವುದೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದ ಜೊತೆಗೆ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಇಂಡಸ್ಟ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಅವನು ಬದಲಾಗ್ಲಿಲ್ಲ ಅಂತಂದ್ರೆ ಅವ್ನು ಗ್ರೋತ್ ಆಗ ಸಾಧ್ಯ ಇಲ್ಲ. ಇವತ್ತು ನಮ್ಮ ಇಂಡಿಯಾಗೆ ಡೆವಲಪ್ಡ್ ಇಂಡಿಯಾ ಅಂತ ಕರಿಬಹುದು ಅಥವಾ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಬೋದು. ಒಂದು ಮುಂದುವರೆದ ರಾಷ್ಟ್ರಕ್ಕೆ ಬೇಕಾದಂತ ಒಬ್ಬ ವ್ಯಕ್ತಿನ ಈ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಈ ಇಂಡಸ್ಟ್ರಿಯಲ್ಲಿ ತುಂಬಾ ಟಾಪ್ ಲೀಡರ್ಸ್ ನೋಡಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರ್ತಾರೆ, ಜನಗಳನ್ನ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ, ಮೋಟಿವೇಟ್ ಮಾಡ್ತಿರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ಮೈ ಜುಮ್ ಅನ್ನತ್ತೆ, ರೋಮ ಎದ್ದು ನಿಂತ್ಕೊಳ್ಳುತ್ತೆ, ಗೂಸ್ ಬಂಪ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಆ ವ್ಯಕ್ತಿತ್ವನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೆ ಈ ಇಂಡಸ್ಟ್ರಿಯಿಂದ. ಇವತ್ತು ಒಬ್ಬ ವ್ಯಕ್ತಿತ್ವನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು, ವ್ಯಕ್ತಿತ್ವ ವಿಕಸನ ಮಾಡ್ಕೊಂಡು ಟಾಪ್ ಲೆವೆಲ್ ರೀಚ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಒಂದು ರೋಲ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಮೂರನೇದು, ಹೆಲ್ಪಿಂಗ್ ಆಟಿಟ್ಯೂಡ್ ಬರುತ್ತೆ. ಹೆಲ್ಪಿಂಗ್ ಆಟಿಟ್ಯೂಡ್ ಅಂತಂದ್ರೆ ತುಂಬಾ ಜನಕ್ಕೆ ಇವತ್ತು ನಾವು ಚಿಕ್ಕ ವಯಸ್ಸಿಂದ ಲೈಫ್ ನ ಲೀಡ್ ಮಾಡ್ಕೊಂಡು ಬಂದಿರೋದು ಹೇಗಿದೆ ಅಂತಂದ್ರೆ, ನಾವು ಬೆಳಿಬೇಕು ಅಂದ್ರೆ ಇನ್ನೊಬ್ರು ತುಳಿಬೇಕು, ಈ ಒಂದು ಆಟಿಟ್ಯೂಡ್ ಇಂದ ನಾವು ಜೀವನ ನಡ್ಸ್ಕೊಂಡ್ ಬರ್ತಾ ಇದೀವಿ. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ ಡೇಸ್ ಅಲ್ಲಿ ಲೈಫ್ ನ ಲೀಡ್ ಮಾಡುವಾಗ ರನ್ನಿಂಗ್ ರೇಸ್ ಅಂತ ಬಿಟ್ರೆ ಫಸ್ಟ್ ಪ್ರೈಸ್ ಅನ್ನೋದು ಒಬ್ಬರಿಗೇನೆ. ಸೊ ಅವಾಗ ನಮ್ಮ ಮೈಂಡ್ ಏನಿತ್ತು, ಎಲ್ಲರನ್ನು ಸೋಸಿ ನಾವು ಫಸ್ಟ್ ಪ್ರೈಸ್ ತಗೋಬೇಕು ಅಂತ. ಸೊ ಇದುವರೆಗೂ ಕೂಡ ನಮ್ಮ ಮೈಂಡ್ ಅಲ್ಲಿ ಬೇರನ್ನ ತುಳಿದು ಬೆಳೆಯೋದು ಹೇಗೆ ಅನ್ನೋದೇ ಗೊತ್ತಿದೆ ಹೊರತು ಬೇರನ್ನ ಬೆಳೆಸಿ ಬೆಳೆಯೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇವತ್ತು ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ಫೇಲ್ ಆಗ್ತಿದ್ದಾರೆ ಅಂದ್ರೆ ಕಾರಣ ಬೇರೆಯವ್ರನ್ನ ಬೆಳೆಸಿ ಬೆಳೆಯುವಂಥದ್ದು ಇಲ್ಲಿ ಮ್ಯಾಂಡೇಟರಿ ಆಗೋಗಿದೆ, ಕಂಪಲ್ಸರಿ ಆಗೋಗಿದೆ. ಸೊ ಇನ್ನೊಂದು ತುಂಬಾ ಖುಷಿ ವಿಚಾರ ಈ ಇಂಡಸ್ಟ್ರಿ ಬಗ್ಗೆ ಅಂತಂದ್ರೆ, ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಗ್ರೋತ್ ಆಗ್ಬೇಕು ಅಂತಂದ್ರೆ ಇನ್ನೊಬ್ರನ್ನ ಬೆಳೆಸಿ ಬೆಳಿಬೇಕು, ಅದರ್ವೈಸ್ ಬೇರೆ ಆಪ್ಷನ್ ಇಲ್ಲ. ಸೊ ಅದನ್ನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಂತ ಸಾಲಲ್ಲ. ಈ ಒಂದು ಪಾಯಿಂಟ್ ನ ಕಂಪಲ್ಸರಿ ಮಾಡಿದಾರಲ್ಲ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಒಂದು ಇಂಡಸ್ಟ್ರಿಯಲ್ಲಿ ಬೆಳಿಬೇಕಾ, ಬೇರೆಯವ್ರನ್ನ ಗ್ರೋತ್ ಮಾಡ್ಬೇಕು. ಸೊ ಯಾರಾದ್ರೂ ನಿಮಗೆ ಈ ಇಂಡಸ್ಟ್ರಿಯಲ್ಲಿ ಜನ ಸೇರಿಸೋ ಬಿಸ್ನೆಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಜನ ಸೇರಿಸೋ ಬಿಸ್ನೆಸ್ ಅಂತ ಅಂದ್ರೆ ನೀವು ಅವರಿಗೆ ಪ್ರೌಡ್ ಇಂದ ಹೇಳಿ, ಫ್ರೆಂಡ್ ಇದು ಜನ ಸೇರಿಸೋ ಬಿಸ್ನೆಸ್ ಅಲ್ಲ, ಜನರನ್ನ ಬೆಳೆಸುವಂತ ಬಿಸ್ನೆಸ್, ಜನಗಳನ್ನ ಬೆಳೆಸುವಂತ ಬಿಸ್ನೆಸ್ ಅಂತ. ಅಂದ್ರೆ ಬೇರೆಯವರಿಗೆ ಹೆಲ್ಪ್ ಮಾಡಿ ಹೇಗೆ ಗ್ರೋತ್ ಆಗುವಂತ ಒಂದು ಆಟಿಟ್ಯೂಡ್ ನ ಇದು ಕ್ರಿಯೇಟ್ ಮಾಡುತ್ತೆ. ಇದು ಮೂರನೇ ಪಾಯಿಂಟ್. ನಾಲ್ಕನೇದು ಫ್ರೆಂಡ್ ಸರ್ಕಲ್. ಅಂದ್ರೆ ನಿಮ್ದೇ ಆದಂತ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಆ ಫ್ರೆಂಡ್ ಸರ್ಕಲ್ ಎಷ್ಟು ಜನ ಟ್ರೂ ಫ್ರೆಂಡ್ಸ್, ಫೇಕ್ ಫ್ರೆಂಡ್ಸ್ ಅಂತ ಗೊತ್ತಾಗಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಶೇರ್ ಮಾಡೋದೇನಂತಂದ್ರೆ, ನಿಮ್ಮ ಜೀವನದಲ್ಲಿ ಎಷ್ಟು ಜನ ಟ್ರೂ ಫ್ರೆಂಡ್ಸ್ ಇದಾರೆ, ಫೇಕ್ ಫ್ರೆಂಡ್ಸ್ ಇದಾರೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಓನ್ಲಿ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಯಾಕೆ ಇವತ್ತು ನೀವು ಎಷ್ಟು ಜನ ಫ್ರೆಂಡ್ಸ್ ಇದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿನ ತಲುಪಿಸಾದ್ಮೇಲೆ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ನಿಮ್ಮ ಒಳ್ಳೆ ಸ್ನೇಹಿತನ ಕೆಟ್ಟ ಸ್ನೇಹಿತನ ಅಂತ. ಯಾಕೆಂದ್ರೆ ತುಂಬಾ ಜನ ಸುಮ್ಮನೆ ನಿಮ್ಗೆ ನೋಡೋದಕ್ಕೆ ಬಿಲ್ಡಪ್ ಗೆ ಒಳ್ಳೆ ಫ್ರೆಂಡ್ ತರ ಇರ್ತಾರೆ, ಬಟ್ ನೀವು ಯಾವಾಗ ಅವಕಾಶ ಕೊಡ್ತೀರೋ, ಬನ್ನಿ ಜೊತೆಲಿ ಒಟ್ಟಿಗೆ ಸೇರಿ ಒಂದು
ದೇಶದ ಜವಾಬ್ದಾರಿ ತಗೋಣ, ಒಂದು ಇಂಡಸ್ಟ್ರಿ ಕೆಲಸ ಮಾಡೋಣ ಅಂತ ನೀವು ಏನಾದ್ರು ಹೇಳಿದ್ರೆ ಏಕಾಏಕಿ ಫೋನ್ ಪಿಕ್ ಮಾಡಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ, ಬ್ಲಾಕ್ ಮಾಡ್ಬಿಡ್ತಾರೆ. ಸೊ ಅಂತ ಒಂದು ಫ್ರೆಂಡ್ ನ ನೀವು ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ, ಫೇಕ್ ಫ್ರೆಂಡ್ಸ್ ಯಾರು ಅಂತ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇರೋದಂತ ಒಂದೇ ಒಂದು ಸೊಲ್ಯೂಷನ್, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ಯಾರೆಲ್ಲ ಇದಾರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ, ಅವ್ರಿಗೆ ಯಾರಿಗೂ ಎಲ್ಲರಿಗೂ ಕೂಡ ಈ ಒಂದು ವಿಷಯ ತಲುಪಿಸಿ. ಟ್ರೂ ಫ್ರೆಂಡ್ಸ್ ಯಾರು, ಫೇಕ್ ಫ್ರೆಂಡ್ಸ್ ಯಾರು ಅಂತ ನಿಮ್ಗೆ ಈ ಇಂಡಸ್ಟ್ರಿ ಮುಖಾಂತರ ಗೊತ್ತಾಗುತ್ತೆ. 5ನೇ ಪಾಯಿಂಟ್, ನಿಮ್ಮ ಎಲ್ಲಾ ಡ್ರೀಮ್ಸ್ ಗಳನ್ನ ನೀವು ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕಾ, ಅದಕ್ಕಿರುವಂತ ಏಕೈಕ ಆಪರ್ಚುನಿಟಿ, ಒನ್ ಅಂಡ್ ಓನ್ಲಿ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಸೊ ಡ್ರೀಮ್ಸ್ ಅಂದ್ರೆ ಏನು, ಕನ್ಸುಗಳಂದ್ರೆ ಏನು, ಎಷ್ಟೋ ಜನಗಳ ಕನ್ಸುಗಳೇ ಇರಲ್ಲ. ಕನ್ಸು ಅಂತಂದ್ರೆ 10,000 15,000 ಸಾಲಿ ತಗೊಳ್ಳೋದು ಕನ್ಸಾಗೋಗಿರುತ್ತೆ. ಸೊ ಅವ್ರಿಗೆಲ್ಲರಿಗೂ ಶೇರ್ ಮಾಡೋದೇನಂತಂದ್ರೆ ಫ್ರೆಂಡ್ಸ್, ಕನಸು ಅನ್ನುವಂಥದ್ದು ಅದಕ್ಕೆ ಲಿಮಿಟ್ ಇಲ್ಲ, ಪೊಟೆನ್ಶಿಯಲ್ ಇಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಜೀವನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಿರೋಂಥವ್ರು ಒಂದೇ ಒಂದು ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇವತ್ತು ಈವನ್ ನಾರ್ಮಲ್ ಬಡ ಫ್ಯಾಮಿಲಿಯಿಂದ ಬಂದು ಒಂದು ರಿಚ್ನೆಸ್ ನ ಫೀಲ್ ಮಾಡೋದಕ್ಕೆ ಇರುವಂತ ಏಕೈಕ ಅವಕಾಶ ಅಂತ ಹೇಳ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. 6ನೇ ಪಾಯಿಂಟ್, ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರಿಮೆಂಟ್ ಆಗ್ಬೇಕಾ, ನನ್ ಕೈಲಿ ಏನ್ ಬೇಕಾದ್ರೂ ಮಾಡುವಂತ ಒಂದು ಪವರ್ ಇದೆ ಅಂತ ನೀವು ತಿಳ್ಕೋಬೇಕಾ, ಈ ಇಂಡಸ್ಟ್ರಿ ಬನ್ನಿ. ಯಾಕೆ ಫಸ್ಟ್ ನನ್ನ ಬಗ್ಗೆ ನಾನು ಹೇಳೋದಾದ್ರೆ, ಬಿಗಿನಿಂಗ್ ಡೇಸ್ ಅಲ್ಲಿ ನಾನು ಕೂಡ ಈ ರೀತಿ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೋದಾಗ ಬೆಬ ಅಂತ ಹೇಳ್ತಾ ಇದ್ದೆ, ಮಾತಾಡೋದಕ್ಕಾಗ್ತಿಲ್ಲ, ತೊದಲಿಸ್ತಿದ್ದೆ. ಸೊ ಅಂತ ವ್ಯಕ್ತಿ ಇವತ್ತು ಇಷ್ಟರ ಮಟ್ಟಿಗೆ ಮಾತಾಡೋ ಲೆವೆಲ್ಗೆ ಆಗಿದೆ ಅನ್ನೋದಕ್ಕೆ ಕಾರಣ ಒಂದೇ ಒಂದು ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ನಮ್ಮಲ್ಲಿರುವಂತ ಕಾನ್ಫಿಡೆನ್ಸ್ ನ ಇನ್ಕ್ರಿಮೆಂಟ್ ಮಾಡುತ್ತೆ. ನಾವು ಕೂಡ ಇಂಥವ್ರು ಸಾಧನೆ ಮಾಡ್ಬೋದು, ನಾವು ಕೂಡ ಒಂದು ಬೈಕ್ ತಗೋಬಹುದು, ನಾವು ಕೂಡ ಒಂದು ಕಾರ್ ತಗೋಬಹುದು, ನಾವು ಕೂಡ ಒಂದು 3 ಸ್ಟಾರ್ ಹೋಟೆಲ್ ಟ್ರೈನಿಂಗ್ ಕೊಡಬಹುದು, ನಾವು ಕೂಡ ಫ್ಲೈಟ್ ಅಲ್ಲಿ ಅಡ್ಡಾಡಬಹುದು. ಸೊ ಈ ರೀತಿ ಎಲ್ಲಾ ಕಾನ್ಫಿಡೆನ್ಸ್ ನ ಇನ್ಕ್ರಿಮೆಂಟ್ ಮಾಡುವಂತ ಒನ್ ಅಂಡ್ ಓನ್ಲಿ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. 7ನೇ ಪಾಯಿಂಟ್, ಲಕ್ಸುರಿ ಲೈಫ್ ಸ್ಟೈಲ್. ಯಾರಿಗಾದ್ರೂ ಲೈಫ್ ಸ್ಟೈಲ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನಾವು ಲೈಫ್ ನಲ್ಲಿ ಯಾವ ರೀತಿ ಲೀಡ್ ಮಾಡೋದಂದ್ರೆ, ಯಾವ್ದಾದ್ರು ಮಾಲ್ಗಳಿಗೆ ಹೋದ್ರೆ ಅಲ್ಲಿ ವಸ್ತುಗಳ ರೇಟ್ ನೋಡದೆ ನಾವು ಆ ಒಂದು ವಸ್ತುನ ಪರ್ಚೇಸ್ ಮಾಡ್ಬೇಕು. ಹೋಟೆಲ್ಗೆ ಹೋದ್ರೆ ಮೆನು ನೋಡದೆ ಆರ್ಡರ್ ಮಾಡ್ಬೇಕು. ಸೊ ಕಾರಲ್ಲಿ ಹೋಗ್ತಾ ಇದ್ದೀರಾ, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ, ಸೊ ಹೋಗೋ ಟೈಮಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು AC ಹಾಕೊಂಡು ಹೋಗ್ತಿರಲ್ಲ, ಇದೆಲ್ಲ ಲೈಫ್ ಸ್ಟೈಲ್. ಸೊ ಇಂಥ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದಕ್ಕೆ ಈ ಒಂದು ಇಂಡಸ್ಟ್ರಿ ನಿಮಗೆ ಹೆಲ್ಪ್ಫುಲ್ ಮಾಡುತ್ತೆ. ಯಾಕಂದ್ರೆ ತುಂಬಾ ಜನ ನಾನು ಅಬ್ಸರ್ವ್ ಮಾಡಿದೀನಿ, ಈ ಒಂದು ಇಂಡಸ್ಟ್ರಿಯಲ್ಲಿ ಏನೂ ಇಲ್ಲ, ಝೀರೋ. ಆಟೋ ಡ್ರೈವರ್ಸ್ ಇರ್ಬೋದು, ಪಾನಿಪುರಿ ಅಂಗಡಿ ಇಟ್ಕೊಂಡಿರೋರು, ಗೋಬಿ ಮಂಚೂರಿ ಅಂಗಡಿ ಇಟ್ಕೊಂಡು ಇವತ್ತು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅಂದ್ರೆ 35 ಲಕ್ಷ 40 ಲಕ್ಷ 50 ಲಕ್ಷ ಅನ್ನೋದು ಕಾಮನ್ ಆಗೋಗಿದೆ ಬೆಂಗಳೂರಲ್ಲಿ. ಸೊ ಅಷ್ಟ್ರ ಮಟ್ಟಿಗೆ ಈ ಇಂಡಸ್ಟ್ರಿ ಬದಲಾವಣೆ ಮಾಡ್ತಾ ಇದೆ. ಲಕ್ಸುರಿ ಲೈಫ್ ನ ಏನು ಫೀಲ್ ಮಾಡಬೇಕಾ, ಈ ಇಂಡಸ್ಟ್ರಿಗೆ ಬನ್ನಿ ಅಂತ ನೀವು ಕರೀಬಹುದು. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಫಾರಿನ್ ಟ್ರಿಪ್ಸ್. ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಫಾರಿನ್ ಟ್ರಿಪ್ ಮಾಡಬೇಕು, ಫಾರಿನ್ಗೆ ಹೋಗ್ಬೇಕು, ಇಡೀ ವರ್ಲ್ಡ್ ನ ಹೆಂಗಿದೆ ಅಂತ ನೋಡ್ಬೇಕು ಅಂತ. ಸೊ ಅಂತವರಿಗೆ ನೀವು ಕೈ ಬೀಸಿ ಕರಿಬಹುದು, ಈ ಒಂದು ಇಂಡಸ್ಟ್ರಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ. ತುಂಬಾ ಕಂಪನಿಗಳಿಗೆ ಆಫರ್ ಕೊಡ್ತಾ ಇರ್ತಾರೆ, ಬೊನಾಂಜಾ ಆಫರ್ ಅಂತ ಹೇಳ್ಬಿಟ್ಟು, ಅಥವಾ ಟಾರ್ಗೆಟ್ ಕೊಟ್ಟು ಈ ಒಂದು ಟಾರ್ಗೆಟ್ ನ ರೀಚ್ ಮಾಡೋದು ನಿಮಗೆ ಫಾರಿನ್ ಟ್ರಿಪ್ ಅಂತ ಹೇಳಿ ನೀವು ಈಸಿಯಾಗಿ ಫಾರಿನ್ ನೋಡುವಂತ ಅವಕಾಶ ಈ ಒಂದು ಇಂಡಸ್ಟ್ರಿ ನಿಮಗೆ ಕೊಡ್ತಾ ಇದೆ. ತುಂಬಾ ಜನಕ್ಕೆ ನಾನು ಕ್ವಶನ್ ಮಾಡ್ತಾ ಇರ್ತೀನಿ ಟ್ರೈನಿಂಗ್ ಅಲ್ಲಿ, ಎಷ್ಟು ಜನ ಫಸ್ಟ್ ಟೈಮ್ ಲೈಫ್ ಟೈಮ್ ಅಲ್ಲಿ ಈ ಒಂದು ಇಂಡಸ್ಟ್ರಿ ಮುಖಾಂತರ 3 ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಆಗಿದ್ದೀರಾ? ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಾರೆ. ಎಷ್ಟು ಜನ ಈ ಇಂಡಸ್ಟ್ರಿ ಮುಖಾಂತರ ಬಫೆ ಸಿಸ್ಟಮ್ ಅನ್ನೋದನ್ನ ತಿಳ್ಕೊಂಡಿದ್ದೀರಾ? ಸೊ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಾರೆ. ಎಷ್ಟು ಜನಕ್ಕೆ ಈ ಇಂಡಸ್ಟ್ರಿ ಮುಖಾಂತರ ಫ್ಲೈಟ್ ಹತ್ತುವಂತ ಅವಕಾಶ ಸಿಕ್ಕಿದೆ? ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಕ್ವಶನ್ ಮಾಡ್ತೀರಿ, ಎಷ್ಟು ಜನ ಈ ಇಂಡಸ್ಟ್ರಿ ಮುಖಾಂತರ ಫಾರಿನ್ ಟ್ರಿಪ್ ಮಾಡಿದ್ದೀರಾ, ಫ್ಲೈಟ್ ಹತ್ತಿದ್ದೀರಾ? ಸೊ ಇವೆಲ್ಲ ಕ್ವಶನ್ ಗೆ ಹ್ಯಾಂಡ್ ರೈಸ್ ಮಾಡ್ತಾರೆ. ಸೊ ಒಬ್ಬ ನಾರ್ಮಲ್ ವ್ಯಕ್ತಿನೂ ಕೂಡ ಫ್ಲೈಟ್ ಹತ್ತಿ ಫಾರಿನ್ ನೋಡ್ಬೋದು ಅಂತ ಒಂದು ಭಾಗ್ಯ ಕೊಟ್ಟಿದೆ ಅಂತ ಅಂದ್ರೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ಒಂದು ಇಂಡಸ್ಟ್ರಿಗೆ. ಸೊ ನೀನೇನೋ ಫಾರಿನ್ ಟ್ರಿಪ್ ಮಾಡ್ಬೇಕಾ, ಈ ಇಂಡಸ್ಟ್ರಿಗೆ ಬಾ ಅಂತ ನೀವು ಇನ್ವೈಟ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ರೆಕಗ್ನೇಷನ್. ಸೊ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಡಿಯರ್ ಲೀಡರ್ಸ್. ಯಾವ ಇಂಡಸ್ಟ್ರಿಯಲ್ಲೂ ಯಾವ ಜಾಬ್ ಅಲ್ಲೂ ಕೂಡ ರೆಕಗ್ನೇಷನ್ ಇಲ್ಲ, ಸನ್ಮಾನ ಇಲ್ಲ. ನೀವೆಂತ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಸನ್ಮಾನ ಇಲ್ಲ. ಬಟ್ ನನಗೆ ಈ ಇಂಡಸ್ಟ್ರಿ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಸನ್ಮಾನ ಅಂದ್ರೆ, ಸಣ್ಣ ಪುಟ್ಟ ಅಚೀವ್ಮೆಂಟ್ ಇಂದ ಹಿಡಿದು ನೀವು ಟಾಪ್ ಲೆವೆಲ್ ಅಚೀವ್ಮೆಂಟ್ ಪ್ರತಿ ಫಂಕ್ಷನ್, ಪ್ರತಿ ಟ್ರೈನಿಂಗ್ ಅಲ್ಲೂ ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ರೆಕಗ್ನೈಸ್ ಮಾಡ್ತಾ ಇರ್ತಾರೆ, ಸನ್ಮಾನ ಮಾಡ್ತಾ ಇರ್ತಾರೆ. ಯಾವ ಮಟ್ಟದಲ್ಲಿ ಸನ್ಮಾನ ಇರುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ. ಕೆಲವು ಫಂಕ್ಷನ್ಸ್ ಗಳು ನಾನು ನೋಡಿದೀನಿ. ಸೊ ಒಬ್ಬ ವ್ಯಕ್ತಿಗೆ ಇಲ್ಲಿವರೆಗೂ ಊರಾರ ಹಾಕಿರ್ತಾರೆ. ಸೊ ಆ ಮಟ್ಟದಲ್ಲಿ ರೆಕಗ್ನೇಷನ್ ಇರುತ್ತೆ, ಸನ್ಮಾನ ಇರುತ್ತೆ, ಆ ಲೆವೆಲ್ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ. ಸೊ ಒಬ್ಬ ಸೆಲೆಬ್ರಿಟಿಗೆ ರೆಡ್ ಕಾರ್ಪೆಟ್ ಯಾವ ಲೆವೆಲ್ ವೆಲ್ಕಮ್ ಇರುತ್ತೋ ಆ ಲೆವೆಲ್ ವೆಲ್ಕಮ್ ಈ ಇಂಡಸ್ಟ್ರಿಯಿಂದ ಸಿಗುತ್ತೆ. ಸೊ ಅಂತ ಒಂದು ರೆಕಗ್ನೇಷನ್ ಈ ಇಂಡಸ್ಟ್ರಿ ಇರುವಂತದ್ದು ರೆಸಿಡಿಯಲ್ ಇನ್ಕಮ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ರೆಸಿಡಿಯಲ್ ಇನ್ಕಮ್ ಅಂತಂದ್ರೆ
ಪ್ಯಾಸಿವ್ ಇನ್ಕಮ್ ಅಂತ, ಆಕ್ಟಿವ್ ಅಂಡ್ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಆಕ್ಟಿವ್ ಇನ್ಕಮ್ ಅಂತ ಅಂದ್ರೆ ಏನು, ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಬರುವಂತ ಆದಾಯನ ಆಕ್ಟಿವ್ ಇನ್ಕಮ್ ಅಂತ ಕರೀತಾರೆ. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ಬೇರೆಯವರ ಕೆಲಸಕ್ಕೆ ನೀವು ತಗೊಳ್ಳುವಂತ ಆದಾಯನ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಈ ಒಂದು ವಿಚಾರ. ಏನಂತಂದ್ರೆ ಇಡೀ ಜಗತ್ತಿನಲ್ಲಿ ಯಾರೆಲ್ಲ ದುಡ್ಡು ಮಾಡ್ತಾ ಇದಾರೆ, ಬಿಸ್ನೆಸ್ ಓನರ್ಸ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಯಾವ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಅದರ್ ಪೀಪಲ್ ಟೈಮ್, ಅದರ್ ಪೀಪಲ್ ಮನಿ, ಅದರ್ ಪೀಪಲ್ ಎಫರ್ಟ್, ಅದರ್ ಪೀಪಲ್ ಸ್ಕಿಲ್ಸ್ ಅಂತ ಕರೀತಾರೆ. ಅಂದ್ರೆ ಬೇರೆಯವರ ಸಮಯ, ಬೇರೆಯವರ ಮನಿ, ಬೇರೆಯವರ ಎಫರ್ಟ್, ಬೇರೆಯವರ ಸ್ಕಿಲ್ ಅಂತ ಹೇಳಿ ಈ ನಾಲ್ಕನ್ನು ಯೂಸ್ ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ತಾ ಇದ್ದಾರೆ. ಸೊ ಇವತ್ತು ಇಂಡಿವಿಜುವಲ್ ಎಫರ್ಟ್ ಹಾಕಿ ಕರೋಡ್ಪತಿಗಳಾಗಿ ಕ್ರೋಸ್ ಟುಗೆದರ್ ರನ್ ಮಾಡ್ತಿರೋ ಯಾರು ಕೂಡ ಇಲ್ಲ. ಸೊ ಹಾಗಾಗಿ ನೀವು ಗ್ರೋತ್ ಆಗ್ಬೇಕಾ, ಇನ್ಕಮ್ ಜಾಸ್ತಿ ಮಾಡ್ಬೇಕಾ, ಸೊ ನೀವು ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇನ್ಕಮ್ ಬರ್ಬೇಕಾ, ಒಂದು ಸಿಸ್ಟಮ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕು, ಆ ಸಿಸ್ಟಮ್ ಅಲ್ಲಿ ಒಂದು ಟೀಮ್ ಇರ್ಬೇಕು. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಬೇರೆಯವರ ಸಮಯ, ಬೇರೆಯವರ ಮನಿ, ಬೇರೆಯವರ ಎಫರ್ಟ್, ಬೇರೆಯವರ ಸ್ಕಿಲ್ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನೀವು ಗ್ರೋತ್ ಆಗ್ತದೆ. ಇವು ನಾಲ್ಕು ಕೂಡ ಯೂಸ್ ಮಾಡ್ಕೊಳ್ಳುವಂತ ಒಂದು ವಂಡರ್ಫುಲ್ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆಫರ್ ಮಾಡ್ತದೆ. ಇಲ್ಲಿ ಯಾವ್ದು ಇನ್ವೆಸ್ಟ್ಮೆಂಟ್ ಇಲ್ಲ, ಬಂಡವಾಳವಿಲ್ಲ, ನೀವು ಝೀರೋ ಇನ್ವೆಸ್ಟ್ಮೆಂಟ್ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ನಾಲ್ಕು ಕೂಡ ನೀವು ರೀಚ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಬೋದು. ಸೊ ಅದನ್ನೇ ಹೇಳ್ತಾರೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿ. ಸೊ ಈಗ 10 ಪಾಯಿಂಟ್ ಆಯ್ತು. 11ನೇ ಪಾಯಿಂಟ್ ಬಂದು ಕಮ್ಯುನಿಕೇಶನ್ ಸ್ಕಿಲ್. ನೋಡಿ, ತುಂಬಾ ಜನ ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಮಾತಾಡ್ತಾನೆ ಇರಲ್ಲ. ಅಂತ ವ್ಯಕ್ತಿಗಳೆಲ್ಲ ಇವತ್ತು ಸ್ಟೇಜ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಈ ಒಂದು ಇಂಡಸ್ಟ್ರಿ ನಿಮ್ಗೆ ಹೇಳ್ಕೊಡುತ್ತೆ. ತುಂಬಾ ಜನ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿಲ್ಲ. ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಬರೀ ಮಾತಾಡೋದಲ್ಲ. ಕೆಲವರೆಲ್ಲ ನಾನು ನೋಡಿದೀನಿ, ಫೋನ್ ಮಾಡ್ತಾರೆ, ಒಂದ್ ಸಲ ರಿಂಗ್ ಆದ್ಮೇಲೆ ಅವ್ರು ಎತ್ತಿಲ್ಲ ಅಂತ ಅಂದ್ರೆ ಸುಮ್ಮನೆ ಆಗ್ಬೇಕು, ಎಮರ್ಜೆನ್ಸಿ ಇಲ್ಲ ಅಂತದ್ದು. ಇವನ್ ಫೋನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡುವಂತ ಸಿಚುವೇಶನ್ ಬಂದಿದೆ. ಸೊ ಒಂದ್ಸಲ ರಿಂಗ್ ಮಾಡ್ತಾರೆ, ಇನ್ ಕೇಸ್ ಅವ್ರು ಬಿಸಿ ಇದಾರೆ, ಫೋನ್ ಪಿಕ್ ಮಾಡಿಲ್ಲ ಅಂತಂದ್ರೆ ಎಮರ್ಜೆನ್ಸಿ ಇಲ್ಲ ಮ್ಯಾಟ್ರ್ ಅಂದ್ರೆ ಬಿಟ್ಬಿಡ್ಬೇಕು, ಅವರ ರಿಟರ್ನ್ ಕಾಲ್ ಅನ್ನು ವೇಟ್ ಮಾಡಬೇಕು. ಇದು ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಎತ್ತಲಿಲ್ವಾ ಇನ್ನೊಂದ್ಸಲ ಟ್ರೈ ಮಾಡ್ತಾರೆ, ಇನ್ನೊಂದ್ಸಲ ಟ್ರೈ ಮಾಡ್ತಾರೆ, ಎಮರ್ಜೆನ್ಸಿನೇ ಇರಲ್ಲ. ಸೊ ಒಬ್ಬ ವ್ಯಕ್ತಿ ಫೋನ್ ಪಿಕ್ ಮಾಡ್ತಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿ ಸುಮ್ಮನೆ ಆಗ್ಬೇಕು. ಇನ್ ಕೇಸ್ ತುಂಬಾ ಎಮರ್ಜೆನ್ಸಿ ಇದೆಯಾ 2 ಸಲ ಮಾಡಿ, ಇನ್ನೂ ತುಂಬಾ ಎಮರ್ಜೆನ್ಸಿ ಇದೆಯಾ 3 ಸಲ ಮಾಡಿ. ಅದನ್ನ ಬಿಟ್ಟು ಮತ್ತೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ, ಜಸ್ಟ್ ನಿಮ್ಮ ಹೆಸರೇನು ನೀವು ಯಾರು ತಿಳ್ಕೊಳ್ಳಿ 10 ಸಲ ಕಾಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಸ್ಕಿಲ್ ತಿಳ್ಕೊಬೇಕಾ, ಈ ಇಂಡಸ್ಟ್ರಿಗೆ ಬನ್ನಿ. ಟೀಮ್ ಮ್ಯಾನೇಜ್ಮೆಂಟ್ 12ನೇದು. ಸೊ ಎಷ್ಟೋ ಜನಕ್ಕೆ ಟೀಮ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಟೀಮ್ ನ ಹೇಗ್ ಬಿಲ್ಡ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ. ಬಟ್ ಈ ಇಂಡಸ್ಟ್ರಿಗೆ ಬಂದ್ರೆ ಟೀಮ್ ನ ಹೇಗ್ ಬಿಲ್ಡ್ ಮಾಡ್ಬೇಕು, ಟೀಮ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಈ ಒಂದು ಇಂಡಸ್ಟ್ರಿ ತಿಳ್ಕೊತಾರೆ. ಇದು 12ನೇ ಪಾಯಿಂಟ್. 13ನೇ ಪಾಯಿಂಟ್ ಟೈಮ್ ಮ್ಯಾನೇಜ್ಮೆಂಟ್. ತುಂಬಾ ಜನಕ್ಕೆ ಟೈಮ್ ವ್ಯಾಲ್ಯೂವೇ ಗೊತ್ತಿರಲ್ಲ. ಅವ್ರು ಇಷ್ಟ ಬಂದಾಗ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಈ ಇಂಡಸ್ಟ್ರಿಗೆ ಬಂದ್ರೆ ಎಷ್ಟೋ ಜನಕ್ಕೆ ಟೈಮೇ ಸಾಲ್ತಾ ಇಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರು, ಎಷ್ಟು ಗಂಟೆಗೆ ಮಲ್ಕೊಟ್ರು ಕೂಡ ಅವ್ನ ಟೈಮ್ ನ ಮ್ಯಾನೇಜ್ ಮಾಡಕ್ ಆಗ್ತಿರಲ್ಲ. ಅಷ್ಟ್ರ ಮಟ್ಟಿಗೆ ವರ್ಕ್ ಲೋಡ್ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲ್ತ್ಕೋತೀರಾ. 14ನೇ ಪಾಯಿಂಟ್ ಮನಿ ಮ್ಯಾನೇಜ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಲೀಡರ್ಸ್. ನೀವು ದುಡಿಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ರೆ ವೆರಿ ವೆರಿ ಸಾರಿ. ದುಡಿಯೋದು ಇಂಪಾರ್ಟೆಂಟ್ ಅಲ್ಲ, ದುಡ್ದಿರೋ ದುಡ್ಡನ್ನ ನೀವು ಹೇಗೆ ಅಸೆಟ್ ಆಗಿ ಕನ್ವರ್ಟ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಸೆಟ್ ಅಂತ ಅಂದ್ರೆ ಏನು, ನಿಮ್ಮ ಪಾಕೆಟ್ ಇಂದ ಒಂದು ವಸ್ತುಗೆ ದುಡ್ಡು ಹೋಗಿರುತ್ತೆ, ಆ ವಸ್ತುಗೆ ಮತ್ತೆ ನೀವು ಖರ್ಚು ಮಾಡ್ತಾ ಇದೀರ ಅಂದ್ರೆ ಅದನ್ನ ಲಯಬಿಲಿಟಿ ಅಂತ ಕರೀತಾರೆ. ನಿಮ್ಮ ಪಾಕೆಟ್ ಇಂದ ಒಂದು ವಸ್ತುಗೆ ದುಡ್ಡು ಹೋಗಿರುತ್ತೆ, ಆ ವಸ್ತುವಿಂದ ನಿಮ್ಗೆ ರಿಟರ್ನ್ ಆಗಿ ದುಡ್ಡು ಬರ್ತಾ ಇದೆ ಅಂತಂದ್ರೆ ಅಸೆಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಮೊಬೈಲ್ ಫೋನ್ ತಗೊಂಡಿದ್ದೀರಾ, ಅದು ಲಯಬಿಲಿಟಿ ಅಂತ ಕರೀತಾರೆ. ಯಾಕಂದ್ರೆ ಮೊಬೈಲ್ ಫೋನ್ ನೀವು ಪ್ರತಿ ತಿಂಗಳು ರೀಚಾರ್ಜ್ ಮಾಡಿಸ್ಬೇಕು. ಸೊ ನೀವು ಒಂದು ಕಾರ್ ತಗೊಂಡಿದ್ದೀರಾ, ಸೊ ಅದನ್ನ ಲಯಬಿಲಿಟಿ ಅಂತ ಕರೀತಾರೆ. ಪ್ರತಿ ಸಲ ಓಡಾಡುವಾಗ ಪೆಟ್ರೋಲ್ ಹಾಕ್ಸ್ಬೇಕು. ಬಟ್ ಒಂದು ಮನೆನ ಕಟ್ಟಿ ಒಂದು 4-5 ರೂಮ್ಗಳನ್ನ ನೀವು ಬಾಡಿಗೆ ಕೊಟ್ಟರೆ ಅದನ್ನ ಅಸೆಟ್ ಅಂತ ಕರೀತಾರೆ. ಯಾಕಂದ್ರೆ ನೀವು ಅದನ್ನ ಜಸ್ಟ್ ಮೇಂಟೈನ್ ಮಾಡೋದು ಸಾಕು, ಅದನ್ನ ನೋಡ್ಕೋಬೇಕು ಎವ್ರಿ ಡೇ ಅಂತ ಇಲ್ಲ. ಸೊ ಹಾಗಾಗಿ ಒಂದು ವಸ್ತುಗೆ ಇನ್ವೆಸ್ಟ್ ಮಾಡಿದ್ರೆ ಆ ವಸ್ತುವಿನ ನಿಮ್ಗೆ ರಿಟರ್ನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಅದನ್ನ ಅಸೆಟ್ ಅಂತ ಕರೀತಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೀವು ಅಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ದುಡ್ದಿರೋ ದುಡ್ಡನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಜನ ನೆಟ್ವರ್ಕ್ ಅಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ದುಡಿತಾ ಇರ್ತಾರೆ, ಫ್ಯೂಚರ್ ಅಲ್ಲಿ ಬರ್ತಾರೆ ಬಿಡು, ಲಾಸ್ಟ್ ಟುಗೆದರ್ ಬರ್ತಾರಲ್ಲ ಬಿಡು ಅಂದ್ರೆ ಸುಮ್ಮನೆ ಅಡ್ಡಾದಿಡ್ಡಿ ಖರ್ಚು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರೂ ಕೂಡ ನಾನು ಸಿನ್ಸಿಯರ್ ಸಜೆಷನ್ ಏನಂತಂದ್ರೆ ಯಾವ ಟೈಮ್ ಅಲ್ಲಿ ಹೇಗೆ ಟೀಮು ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇದನ್ನ ಬಿಸ್ನೆಸ್ ನ ಅಪ್ ಅಂಡ್ ಡೌನ್ ಬಿಸ್ನೆಸ್ ಅಂತ ಕರಿತೀವಿ. ಇವತ್ತು ಇಷ್ಟು ಮಟ್ಟಿಗೆ ಇನ್ಕಮ್ ಬರೋದು, ನಾಳೆ ಹಿಂಗ ಆಗ್ಬೋದು. ಸೊ ಆ ಟೈಮ್ ಅಲ್ಲಿ ನೀವು ಇಲ್ಲಿ ಬಂದಿರುವಂತ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರೆ ಈ ಟೈಮ್ ನ ನೀವು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಆದಷ್ಟು ದುಡ್ಡನ್ನ ಉಳಿತಾಯ ಮಾಡಿ ಅಸೆಟ್ ನ ನೀವು ಮಾಡಿ. ಸೊ ಗೋಲ್ಡ್ ಇನ್ವೆಸ್ಟ್ ಮಾಡಿ, ಶೇರ್ಸ್ ಇನ್ವೆಸ್ಟ್ ಮಾಡಿ, ಸ್ಟಾಕ್ಸ್ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ಮನಿನ ಮ್ಯಾನೇಜ್ ಮಾಡೋದನ್ನ ಕಲ್ಸ್ಕೊಡುವಂತ ಒಳ್ಳೆ ನೋಡ್ಲಿ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಲಾಸ್ಟ್ 15th ಪಾಯಿಂಟ್ ಬಂದು ಲೀಡರ್ಶಿಪ್ ಸ್ಕಿಲ್ಸ್ ಅಂತ ಕರೀತಾರೆ. ತುಂಬಾ ಜನಕ್ಕೆ ಲೀಡರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೆಲ್ಲರೂ ಕೂಡ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ, ಬನ್ನಿ ಈ ಒಂದು ಇಂಡಸ್ಟ್ರಿಗೆ, ನೀವು ಲೀಡರ್ ಆಗ್ಬೇಕಾ, ಲೀಡರ್ಶಿಪ್ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕಾ, ಈ ಇಂಡಸ್ಟ್ರಿ ನಿಮ್ಗೆ ಹೇಳ್ಕೊಡುತ್ತೆ. ಯಾಕೆ
ನಿಮಗೆ ಗೊತ್ತಿಲ್ಲ, ಜೀರೋದಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ಟೀಮ್ ನ ಬಿಲ್ಡ್ ಅಪ್ ಮಾಡ್ತಾ ಹೋಗ್ತೀರಾ. ಆ ಟೀಮಿಗೆ ನೀವು ಲೀಡರ್ ಆಗಿರ್ತೀರಾ. ಸೊ ಇಲ್ಲಿ ನಿಮ್ ಬಿಸ್ನೆಸ್ ಯಾರು ಬಾಸ್ ಇರೋಲ್ಲ, ನಿಮ್ ಬಿಸ್ನೆಸ್ ನೀವೇ ಬಾಸ್ ಆಗಿರ್ತೀರಾ. ಸೊ ಲೀಡರ್ ಆದವನು ಹೇಗಿರ್ಬೇಕು, ಲೀಡರ್ಶಿಪ್ ಸ್ಕಿಲ್ಸ್ ಗಳೇನು ಅವೆಲ್ಲವೂ ಕೂಡ ನೀವು ಇನ್ನೊಬ್ಬರ ಲೀಡರ್ನ ನೋಡಿ ಕಲ್ತ್ಕೋತೀರಾ. ಸೊ ಇಷ್ಟೆಲ್ಲಾ ಪಾಯಿಂಟ್ಸ್ ಗಳು ಸಿಗುವಂತ ಒನ್ ಅಂಡ್ ಓನ್ಲಿ ಆಪರ್ಚುನಿಟಿ, ಒನ್ ಅಂಡ್ ಓನ್ಲಿ ಅವಕಾಶ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಷ್ಟು 15 ಪಾಯಿಂಟ್ಸ್ ಗಳು ಸಿಗ್ತಾ ಇರುವಂತ ಒನ್ ಅಂಡ್ ಓನ್ಲಿ ಪ್ಲಾಟ್ಫಾರ್ಮ್ ಅಂತಾನೆ ಕರಿಬಹುದು ಈ ಒಂದು ಇಂಡಸ್ಟ್ರಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಶರ್ಸ್ ಅಂತ ಹೇಳ್ತಾ ಇದೀನಿ. ಸೊ ಅವರೆಲ್ಲರಿಗೂ ಕೂಡ ನಾನು ಹೇಳೋದೇನಂತಂದ್ರೆ ದಯವಿಟ್ಟು ಈ ಇಂಡಸ್ಟ್ರಿಗೆ ಮಿಸ್ ಮಾಡ್ದಂಗ್ ಬನ್ನಿ. ನಿಮ್ ಲೈಫ್ ಅಲ್ಲಿ ಅಟ್ಲೀಸ್ಟ್ ಒಂದ್ಸಲ ಟೇಸ್ಟ್ ಮಾಡಿ. ಒಂದ್ಸಲ ನೀವು ಟೇಸ್ಟ್ ಮಾಡಿದ್ರೆ 100% ಈ ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ ಅಂತ ಒಂದು ಪವರ್ಫುಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಇಂಡಸ್ಟ್ರಿ ಬಂದಿಲ್ಲ ಅವರಿಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಇಂಡಸ್ಟ್ರಿ ಬರ್ದೇನೆ ರಾಂಗ್ ಅಸಂಪ್ಷನ್ಸ್ ಗಳನ್ನ ಇಟ್ಕೊಂಡು ಇಂಡಸ್ಟ್ರಿ ಸರಿ ಇಲ್ಲ, ಆಗಿದೆ ಹೀಗಿದೆ ಅಂತ ಹೇಳಕ್ ಹೋಗ್ಬೇಡಿ. ಯಾವುದೇ ಒಂದು ವಿಚಾರ ನೀವು ಅದರಲ್ಲಿ ಅನುಭವ ಪಡೆದಾದ್ಮೇಲೆ ನೀವು ಡಿಸಿಷನ್ ತೊಗೊಳಕ್ ಆಗೋದು. ಅಂದ್ರೆ ನೀವು ಒಂದು ಐಸ್ ಕ್ರೀಮ್ ನ ತಿಂದೇನೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಫಸ್ಟ್ ನೀವ್ ಏನ್ ಮಾಡ್ಬೇಕು, ಐಸ್ ಕ್ರೀಮ್ ತಗೋಬೇಕು, ತಿನ್ಬೇಕು, ಆಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಹೇಳ್ಬೇಕು. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ನೂ ಯಾರೆಲ್ಲ ಬಂದಿಲ್ಲ ಅವ್ರಿಗೆಲ್ಲರಿಗೂ ಹೇಳೋದೇನಂತಂದ್ರೆ ದಯವಿಟ್ಟು ಇಂಡಸ್ಟ್ರಿಗೆ ಬನ್ನಿ, ನೋಡಿ, ಅದಾದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ಲೀಡರ್ಸ್ ಗಳು ನೋಡ್ತಾ ಇದ್ದೀರಾ ಅವರಿಗೆ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ, ಆರ್ಡರ್ ಮಾಡೋದೇನಂದ್ರೆ, ನೀವು ಏನ್ ಮಾಡ್ತಾ ಇದೀವಿ, ನಮ್ಮ ಈ ಒಂದು ನಾಲೆಡ್ಜ್ ನ ನಮ್ಮಲ್ಲೇ ಇಟ್ಕೋತಾ ಇದೀವಿ. ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಶೇರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಒಳ್ಳೆ ಕಮ್ಯುನಿಕೇಟರ್ ಆಗಿರುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನೆಲ್ಲ ತಿಳ್ಕೊತಾರೋ ಅವೆಲ್ಲ ವಿಚಾರಗಳನ್ನ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇರ್ತಾರೆ. ಯಾವಾಗ ನೀವು ಶೇರ್ ಮಾಡ್ತಾ ಇರ್ತೀರೋ ಅವಾಗ ನಿಮ್ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ನೀವು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ ಕೇಸ್ ನೀವು ಶೇರ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಅರಿವು ಸೇವೆ, ಒಂದು ಸಮಾಜ ಸೇವೆ ಮಾಡೋಣ. ಈ ಒಂದು ವಿಡಿಯೋನ ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ತಲುಪಿಸಿ. ನಾವೆಲ್ಲ ಏನ್ ಮಾಡ್ತೀವಿ, ದೊಡ್ಡ ಮಿಸ್ಟೇಕ್ ಏನಂತಂದ್ರೆ ಬೇರೆಯವ್ರಿಗೆ ಶೇರೇ ಮಾಡಲ್ಲ, ಸುಮ್ನೆ ನಮ್ಮ ಆಂಗಲ್ ಅಲ್ಲಿ ನಾವು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ನೋಡಿ, ಯಾವುದೇ ಒಂದು ವಿಚಾರ ಇವತ್ತು ಬೇರೆಯವ್ರಿಗೆ ರೀಚ್ ಆದ್ರೇನೆ ಅವ್ರು ಸೀರಿಯಸ್ ಆಗಿ ತಗೊಳ್ಳುವಂಥದ್ದು. ಇವತ್ತು ನೆಗೆಟಿವ್ ನ ನಾವು ರಿಮೂವ್ ಮಾಡಕ್ ಆಗುವಂಥದ್ದು. ಸೊ ನಿಮಗೇನಾದ್ರೂ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ ಇತ್ತು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತಂದ್ರೆ ಈ ವಿಡಿಯೋಸ್ ಗಳನ್ನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಜವಾಬ್ದಾರಿ ತಗೋಣ. ಯಾಕಂದ್ರೆ ಇಂಡಿಯಾ ನಂಬರ್ 1 ಮಾಡ್ಲೇಬೇಕು. ಯಾಕೆಂತ ಅಂದ್ರೆ ಇವತ್ತು ಎಷ್ಟೋ ದೇಶಗಳು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಿದೆ, ಬಟ್ ಡೆವಲಪ್ಮೆಂಟ್ ನಮ್ಮ ಇಂಡಿಯಾ ಇನ್ನೂ ಆಗ್ತಾ ಇದೆ, ಡೆವಲಪಿಂಗ್ ಕಂಟ್ರಿ. ಸೊ ಡೆವಲಪ್ಡ್ ಕಂಟ್ರಿ, ನಂಬರ್ 1 ಕಂಟ್ರಿ ಮಾಡೋ ಜವಾಬ್ದಾರಿ ನಮ್ದು ನಿಮ್ದು ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಶೇರ್ ಮಾಡಿ, ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಇವತ್ತು ನೀವು ಕೂಡ ಈ ದೇಶದ ಹೋರಾಟದಲ್ಲಿ ಇದೀರಾ, ಅದಕ್ಕೆ ಒಂದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಲಾಸ್ಟಿಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲಾ ವಿಚಾರಗಳನ್ನ ಒಂದು ಬುಕ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಹೇಳಿ ಈ ಒಂದು ಬುಕ್ ಬೇಕು ಅಂತ ಅಂದ್ರೆ 299 ರೂಪಾಯಿ. ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಪೇಟಿಎಂ 9986409556. ಸೊ ಇದು ವಾಟ್ಸ್ಆಪ್ ನಂಬರ್, ಮತ್ತೆ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಪೇಟಿಎಂ ಇರುವಂತ ನಂಬರ್. ಈ ನಂಬರ್ಗೆ 299 ರೂಪಾಯಿ ನೀವು ಪೇ ಮಾಡಿ, ಅದು ಸ್ಕ್ರೀನ್ ಶಾಟ್ ನಿಮ್ದು ಕಂಪ್ಲೀಟ್ ಅಡ್ರೆಸ್ ಇನ್ಕ್ಲೂಡಿಂಗ್ ಪಿನ್ ಕೋಡ್, ಫೋನ್ ನಂಬರ್, ಇದೇ ನಂಬರ್ ವಾಟ್ಸ್ಆಪ್ ಗೆ ನೀವು ಸೆಂಡ್ ಮಾಡಿದ್ದಾಯ್ತು ಅಂತ ನಾನು ನಿಮಗೆ ಬುಕ್ ನ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಲವರು ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇದೆ, ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.